ಆ್ಯಕ್ಚುಲಿ ಮಾತೇ ಬರ್ತಾರೆ ನನಗೆ ಸಿನಿಮಾ ನೋಡಿ ಎಮೋಷ್ನಲ್ ಆಗ್ಬಿಟ್ಟೆ ನಾನು, ಸಿಕ್ಕಾಬಿಟ್ಟೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಅಂದರೆ ಒಳ್ಳೆ ಸಿನಿಮಾಗಳು ಬರಬೇಕು ಅಂತ. ಬಟ್ ಇದು ಒಳ್ಳೆ ಸಿನಿಮಾ ಅಲ್ಲ, ಇದು ಗ್ರೇಟ್ ಫಿಲ್ಮ್. ಇದು ನಾನು ನೋಡಿರೋ ಸಿನಿಮಾಗಳು, ನಾನು ಜಗತ್ತಿನ ಸಾವಿರಾರು ಸಿನಿಮಾಗಳು ನೋಡಿದ್ದೀನಿ. ಇಂಗ್ಲೀಷ್ ಆಗ್ಬೋದು, ಕನ್ನಡ ಆಗ್ಬೋದು, ಅಥವಾ ಹಿಂದಿ ಆಗ್ಬೋದು. ನಾವು ತುಂಬ ಟ್ರೈಲರ್ಗಳು ನೋಡ್ತೀವಿ, ತುಂಬ ಟೀಸರ್ ನೋಡ್ತೀವಿ. ಪ್ರತಿ ಸಲ ಹೊಸಬರು ಸಿನಿಮಾ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ನೋಡ್ತಾ ಇರ್ತೀವಿ ನಾವು. ಎಲ್ಲೋ ಒಂದು ಕಡೆ ಆಡಿಯನ್ಸು ಸಿನಿಮಾ ನೋಡ್ಕೊಂಡು ಆಚೆ ಬರಬೇಕಾದ್ರೆ ಬಹುಶಃ ನಾವು ಬರೀ ಟೀಸರ್ ಟ್ರೈಲರ್ ನೋಡಿದ್ದೆ ಖುಷಿಯಾಗಿತ್ತು, ಅಷ್ಟೇ ಸಾಕು ಅನಿಸೋ ಪರಿಸ್ಥಿತಿಗಳು ಸುಮಾರು ಸಲ ಆಗಿದೆ. ಬಟ್ ನಮ್ಮ ಅಯೋಗ್ಯ ಮಹೇಶ್ ಅವರು ಇದನ್ನು ತೋರಿಸಿದ್ದು ನನಗೆ ಟೀಸರ್ ಫಸ್ಟ್ ಟೈಮು. ನಾನು ನೋಡಿದಾಗ ಎಗೇನ್ ಅದೇ ಥರದ್ದೊಂದು ಅಟೆಂಪ್ಟು, ಮತ್ತೆ ಹೋಗಬೇಕು, ನೋಡಬೇಕು, ಓಕೆ ಒಂದಿನ ಸಪೋರ್ಟ್ ಮಾಡಬೇಕು, ಆಯಿತು ಫೈನ್ ಅನ್ನೋ ಥರದ್ದು ಒಂದಿತ್ತು ಮನಸ್ಸಲ್ಲಿ. ಬಟ್ ಇಷ್ಟೊಂದು ಎಕ್ಸಲೆಂಟ್ ಮೂವಿ, ಇಷ್ಟೊಂದು ಬ್ರಿಲಿಯಂಟ್ ಮೂವಿ ನೀವೆಲ್ಲ ಶೇರ್ ಮಾಡಿದ್ದೀರಾ ಅಂತ ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಅಂದರೆ ಬಹುಶಃ ನೀವೀಗ ಸಿನಿ ಕೆರಿಯರ್ ಶುರು ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ಮೊದಲನೇ ಮೆಟ್ಲೆ ಈ ಲೆವೆಲ್ಗೆ ಹೆಂಗೆ ಸಿನಿಮಾ ಮಾಡಿದ್ರೆ ಅನ್ನೋದು ನನಗೆ ಒಂಥರ ಶಾಕ್ ಆಗ್ತಾಯಿದೆ. ಅಂದರೆ ಇನ್ನೂ ಜೀರ್ಣಿಸ್ಕೊಳಕ್ಕಾಗ್ತಾಯಿಲ್ಲ ನನಗೆ. ಇಷ್ಟು ಡೀಟೇಲಿಂಗ್, ಇಷ್ಟು ಚೆನ್ನಾಗಿ ಒಂದು ವಿಜುವಲಿ ಹಿಂಗೆ ಕಟ್ತಾ ನೀವು ಮಾಹಿರ್ ಆ್ಯಕ್ಟಿಂಗ್ ಅಂತೂ ಇವ್ರದ್ದು ಕನ್ನಡಕ್ಕೆ ಇನ್ನೊಬ್ಬ ಒಳ್ಳೆ ನಟ ಬಂದಿದ್ದಾರೆ ಅಂತಂದರೆ ನಿಮಗೆ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಅದನ್ನು ನಾವೆಲ್ಲರೂ ರಿಸೀವ್ ಮಾಡ್ಕೋಬೇಕು ಅಷ್ಟೇ. ಇಷ್ಟು ದೊಡ್ಡ ಡೈರೆಕ್ಟ್ರ್ ಬಂದಿದ್ದಾರೆ ಅಂದರೆ ಅದನ್ನು ರಿಸೀವ್ ಮಾಡ್ಕೋಬೇಕಷ್ಟೆ. ನನಗೆ ಆಫ್ಟರ್ ಲೂಸಿಯಾ, ಒಂದು ಶಾಕಾಹಾರಿ, ಕೆಲವೊಂದು ಸಿನಿಮಾಗಳು ನೋಡಿದಾಗ ಹೆಂಗೆ ಎದೆ ಒಳಗಡೆ ಒಂಥರ ಒಂದು ಎಮೋಷ್ನಲಿ ಒಂದು ಭಯ, ಆ ವಾತಾವರಣ ಎಲ್ಲನೂ ಹೆಂಗೆ ವಿಜುವಲಿ ಕ್ರಿಯೇಟ್ ಮಾಡಿ ಒಂದು ಅವ್ರ ನಟನೆ ಮುಖಾಂತರ ಆಗಲಿ, ಸ್ಕ್ರಿಪ್ಟ್ ಮುಖಾಂತರ ಆಗಲಿ, ವಾವ್, ಜಸ್ಟ್ ವಾವ್ ಅನ್ಬೋದು ಅಷ್ಟೇ ಈ ಸಿನಿಮಾನ. ಆ್ಯಂಡ್ ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಗಂಟೆಗಟ್ಟಲೆ ಮಾತಾಡಬೇಕು, ಪ್ರತಿ ಫ್ರೇಮ್ ಬಗ್ಗೆ ಮಾತಾಡಬೇಕು. DOP ನೀವು ಎಕ್ಸಲೆಂಟ್, ನೀವು ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಒಂದೊಂದು ಫ್ರೇಮ್ಗಳನ್ನು ಎಲ್ಲ ಯಾವ ಶಾರ್ಟ್ ತೆಗೆದಿಟ್ಟರು ನೀವು ಅದಕ್ಕೆ ಫ್ರೇಮ್ ಹಾಕ್ಸ್ಬೋದು. ಪ್ರತಿಯೊಂದು ಫ್ರೇಮ್ಗೂ ನೀವು ಒಂದು ಫೋಟೋ ಫ್ರೇಮ್ ಹಾಕಿ ಸುಮ್ಮನೆ ಪೇಂಟಿಂಗ್ ಥರ ನೇತಾಕ್ಬೋದು. ಅಷ್ಟು ಚೆನ್ನಾಗಿ ಲೈಟಿಂಗ್ ಆಗಲಿ, ಡಿಸೈನ್ ನೀವು ಮಾಡ್ಕೊಂಡಿರೋದು ಎಕ್ಸಲೆಂಟ್. ಆ್ಯಂಡ್ ನಮ್ಮ ರೈಟಿಂಗ್ ಅಷ್ಟೇ, ಎಷ್ಟು ಚೆನ್ನಾಗಿ ರೈಟಿಂಗ್ ಮಾಡಿದ್ದೀರಾ. ಇಡೀ ಸ್ಕ್ರಿಪ್ಟ್ ನರೇಷನ್ನು ಸೀರಿಯಸ್ಲಿ ನಾನು ಒಂದು ಪದನೂ ಉತ್ಪ್ರೇಕ್ಷೆ ಇಲ್ಲ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಡೈರೆಕ್ಟ್ರು ನಿಜವಾಗ್ಲೂ ಮೊದಲನೇ ಸಿನಿಮಾ ಅಂತ ಇದನ್ನು ಯಾರೂ ಕನ್ಸಿಡರ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಇದನ್ನ. ಆ್ಯಂಡ್ ಪರ್ಫಾರ್ಮೆನ್ಸ್ ತೆಗ್ಸಿರೋ ರೀತಿ, ವಿಜುವಲ್ಸು, ಸೌಂಡ್ ಸೆನ್ಸು, VFX, ಮ್ಯೂಸಿಕ್, ಅವರು ಅಷ್ಟೇ ಮ್ಯೂಸಿಕ್ ಮೇಳೈಸಿದೆ. ಅಂದರೆ ಒಂಥರ ಎಲ್ಲವೂ ಹಿಂಗೆ ಕೂಡ್ಕೊಂಬರೋದಾಯ್ತಲ್ಲ ಒಂದು ಸಿನಿಮಾಗೆ, ಅದು ತುಂಬ ಕಷ್ಟ. ಅದು ಗ್ರೇಟ್ ಸಿನಿಮಾಗೆ ಅಂದರೆ ಅದೇನೋ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗಿದೆ ಸ್ಕ್ರೀನ್ ಮೇಲ್ಗಡೆ. ಫಸ್ಟ್ ನಾನು ಶುರು ಮಾಡಿದಾಗ ಸಿನಿಮಾನ ಏನು ಕಥೆನೇ ಮುಂದಕ್ಕೆ ಹೋಗ್ತಾ ಇಲ್ವಲ್ಲ ಅಂತ ಅಂದ್ಕೊಂಡೆ. ಆದರೆ ಆ ಹೋಗ್ತಾ ಒಳಗಡೆ ಹೋಗ್ತಾ ನಾವು ಆ ಫಾರೆಸ್ಟ್ ಒಟ್ಟು ಹೋಗ್ತೀವಿ, ಅಷ್ಟು ಡೀಪರ್ ಲೆವೆಲ್ ಕರ್ಕೊಂಡು ಹೋಗುತ್ತೆ. ಆ ಡೀಪರ್ ಲೆವೆಲ್ಗೆ ತುಂಬ ಸಪೋರ್ಟ್ ಮಾಡಿರೋದು. ಆ್ಯಕ್ಚುಲಿ ನೀವು 2,000 ಜನ ನೀವು ಆಡಿಷನ್ ಮಾಡಿದ್ದೆ, ನಾನು 2,000 ಜನ ಹುಡುಕಿದ್ರಿ ಹೀರೋಗೆ ಅಂತ ಹೇಳಿದರೆ ಬೆಸ್ಟ್ ಚಾಯ್ಸ್ ಸಿಕ್ಕಿದ್ದಾರೆ ನಿಮಗೆ. ಅಷ್ಟು ಡೆಪ್ತ್ಗೆ ಮಾಹಿರಲ್ಸ ಕರ್ಕೊಂಡು ಹೋಗ್ತಾರೆ. ಅಂದರೆ ಒಂದು ಸಿನಿಮಾ ಅಂತಂದರೆ ಬರೀ ಡೈರೆಕ್ಟರ್ ಆದರೆ ಒಂದು ಸಿನಿಮಾಟೋಗ್ರಫಿ ಅಥವಾ ಮ್ಯೂಸಿಕ್ ಅದರಿಂದ ಆಗಲ್ಲ. ಒಬ್ಬ ನಟನ ಕಾಂಟ್ರಿಬ್ಯೂಷನ್ ಅಷ್ಟೇ ಬೇಕಾಗುತ್ತೆ. ಆ ಡೆಡಿಕೇಶನ್, ಅವ್ರ ಬಾಡಿ ಮಾಡ್ಕೊಂಡಿರೋದು, ಆ್ಯಂಡ್ ಸಣ್ಣ ಫೀಲ್ಗಳು, ಸಣ್ಣ ಸೌಂಡ್ ಎಫೆಕ್ಟ್ಸ್ಗಳು ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಕೆಲಸ ಮಾಡಿದ್ದೀರಾ ಅಂತಂದರೆ, ನನಗೆ ಇವತ್ತು ಸತೀಶ್ ಪಿಕ್ಚರ್ ಹೌಸಿಂದ ನಾನು ಈ ಸಿನಿಮಾ ನೋಡ್ದೇ ನಾನು ಅವತ್ತು ಓಕೆ ಅಂತಂದೆ. ಬಟ್ ಇವತ್ತು ಅನ್ನಿಸ್ತಾ ಇದೆ ನನಗೆ, ರಿಯಲಿ ನೀವು ನಮ್ಮ ಪಿಕ್ಚರ್ ಹೌಸ್ಕೊಂತರ ಒಂದು ಸ್ಟೆಪ್ ಮೇಲ್ಗಡೆ ಕೊಟ್ರಿ ನಮಗೆ. ನನಗೆ ಇದು ಒಂಥರ ಪ್ರೌಡ್ ಫೀಲ್. ಈಗ ನಮ್ಮ ಸಿನಿಮಾ ಅಂತ ಹೇಳ್ಕೊಳ್ಳೋಕೆ ಈಗ ಅಫಿಷಿಯಲಿ ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗ್ತಾ ಇದೆ ನನಗೆ ಇದನ್ನು ಪ್ರಮೋಟ್ ಮಾಡೋದಕ್ಕೆ, ಈ ಸಿನಿಮಾ ನೋಡಿ ಅಂತ ಹೇಳೋದಕ್ಕೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ನಿರ್ಮಾಪಕರಾಗಲಿ, ಆ್ಯಂಡ್ ಹುಡುಗಿ ಆ್ಯಕ್ಟ್ ಮಾಡೋ ರೀತಿ ಆಗಲಿ, ಆ್ಯಂಡ್ ಎವರಿ ಶಾರ್ಟ್, ಇವರು ಒಂದು ಶಾರ್ಟಲ್ಲಿ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬಹುಶಃ ನಾನು ಈ ಸಿನಿಮಾ ಮಾಡಿದ್ರು ನಾನೇ ಹೇಳ್ತೀನಿ ಇದು ನಂದಲ್ಲ. ಅಂದರೆ ಈ ಸಿನಿಮಾ ನೀವೇ ಮಾಡಬೇಕು, ಇದಕ್ಕೆ ನೀವೇ ಸೂಕ್ತ. ಬಹುಶಃ ಅದು ನೀವು ಜರ್ನಿ ಮಾಡಿರೋದಕ್ಕಿಂತ ಅಷ್ಟು ಚೆನ್ನಾಗಿ ಆ ಸಿನಿಮಾನ ಎತ್ಕೊಂಡೋಗಿರೋದಕ್ಕಿಂತ ಈ ಸಿನಿಮಾ ಇಷ್ಟೊಂದು ಗ್ರೇಟ್ ಅನ್ನಿಸ್ತಾ ಇರೋದು. ಪರ್ಫಾರ್ಮೆನ್ಸ್ಗಳು ಯಾವಾಗಲೂ ಮುಖ್ಯ ಆಗುತ್ತೆ. ಅದು ರಿಯಲಿ ನೀವು ತುಂಬ ಕಾಲ ಸಿನಿಮಾ ರಂಗದಲ್ಲಿ ಆ್ಯಕ್ಟ್ ಮಾಡಬೇಕು. ನಿಮ್ಮ ವಾಯ್ಸು, ನಿಮ್ಮ ಕ್ಯಾರಿ ಮಾಡಿರೋ ರೀತಿ, ಪಾತ್ರನ ಅಷ್ಟು ಇಂಟೆನ್ಸಿವ್ ಆಗಿ ಆ್ಯಕ್ಟ್ ಮಾಡಿರೋದು. ಆ ಫಾರೆಸ್ಟ್ ಒಳಗಡೆ ಅಷ್ಟು ಒದ್ದಾಡ್ಕೊಂಡು, ಆ ಮಳೆ ಒಳಗಡೆ ಆ ಹಸಿವು, ಆ ಒದ್ದಾಟ ಅದೆಲ್ಲವೂ ಕಾಣಿಸ್ತದೆ ಸಿನಿಮಾದಲ್ಲಿ. ನೀವು ಏನ್ರಿ ನೀವು ಡೈರೆಕ್ಟರ್, ನೀವು ಯಪ್ಪ ನೋಡೋಕ್ಕೆ ನಿಮ್ಮ ಮಾತು ಕತೆ, ನೀವು ನಿಜವಾಗ್ಲೂ ಈ ಸಿನಿಮಾಗೂ ನಿಮ್ಗೆ ಸಂಬಂಧನೇ ಇಲ್ಲ ಅನಿಸ್ತದೆ. ಅಂದರೆ ಈ ಥರ ಸಿನಿಮಾ ಮಾಡಿದ್ರೆ ನಮ್ಮ ಪವನ್ ಕುಮಾರ್ ಥರನೋ ಒಂಥರ ಟೆಕ್ಕಿಗಳ ಥರ ಕಾಣಿಸ್ತಾರೆ, ಇಲ್ಲ ಏನೋ ಒಂಥರ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಥರ ಕಾಣಿಸ್ತಾರೆ. ಇವ್ರು ಏನಿಲ್ಲ, ಆರ್ಡಿನರಿ ಥರ ಲಿಖಿತ್ ಎಷ್ಟು ಚೆನ್ನಾಗಿ ಸೇರ್ಕೊಂಡು ನೀವೆಲ್ಲ ನೋಡಿ. ನೋಡಕ್ಕೆ ನಮ್ಮ ಹಳ್ಳಿ ಹುಡುಗರ ಥರನೇ ಎಲ್ಲರೂ ಕಾಣೋದು ನೀವು.
ಆದರೆ ಇಷ್ಟು ಬ್ರಿಲಿಯಂಟ್ ಮೂವಿನ ಎಷ್ಟು ಚೆನ್ನಾಗಿ ಸೈಂಟಿಫಿಕಲಿ ಕಟ್ಟಿದ್ದೀರಾ. ಆ್ಯಂಡ್ ಆ ಕನೆಕ್ಷನ್ ಆಕ್ಸಿಡೆಂಟ್ ಆಗಿರೋ ಸೀನಲ್ಲಿ ಹಿಂಗೆ ಪಾಸ್ ಆಗುತ್ತಲ್ಲ ಒಂದ್ಸಲ ಹಿಂಗೆ ಎದೆ ದಸಕನ್ನು ತಂಗಿ ಕಡೆಗೆ ಆ ಕನೆಕ್ಟ್ ಆಗ್ಬೇಕಾದ್ರೆ ಶಾರ್ಟ್ ಅದು ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಒಂದ್ಸಲ. ಒಂದು ಕ್ಷಣ ರಪ್ಪ ಅಂತ ಹಂಗೆ ಅಯ್ಯೋ ಅನ್ಸ್ಬಿಡುತ್ತೆ. ಅದು ನಾನು ಹೇಳ್ಬಾರ್ದು, ಕೆಲವು ಸಿಚುವೇಶನ್ ಕತೆ ನೀವು ನೋಡಬೇಕು, ಜನ ನೋಡ್ಬೇಕು, ಕ್ಲೈಮ್ಯಾಕ್ಸ್ ಅವ್ರು ನೋಡ್ಬೇಕು ಸಿನಿಮಾನ. ಅದಕ್ಕೆ ಲಾಸ್ಟ್ 10 minutes ಸಿನಿಮಾ ಇದೆಯಲ್ಲ ನೋಡಿ, ನಾನು ಮಾತಾಡ್ಬೇಕಾದ್ರೆ ನನ್ನ ಮೈಯೆಲ್ಲ ರೋಮಗಳು ಕೇಳ್ತಿದ್ದೆ ನನಗೆ. ಇದು ಫಿಲ್ಮ್ ಅಂತ ಹೇಳೋದು ನಾನು, ಇದು ಸಿನಿಮಾ. ನನ್ನ ಸಿನಿಮಾಗಳು ಬಿಡಿ, ನಾನು ಸೋತಿದ್ದೀನಿ, ಅದು ಬೇರೆ ವಿಷಯ. ಆದರೆ ಈ ಥರ ಸಿನಿಮಾಗಳು ಬಂದಾಗ ನಾವೆಲ್ಲರೂ ನಿಂತ್ಕೋಬೇಕು ಅಂತ ಮಾತಾಡ್ತೀವಲ್ಲ, ಆ್ಯಕ್ಚುಲಿ ನಾವು ಯಾವುದೋ ಒಂದು ಸಿನಿಮಾಗಳನ್ನ, ಬೇರೆ ಭಾಷೆ ಸಿನಿಮಾಗಳನ್ನ ಹೊಗಳ್ತಾ ಇರ್ತೀವಿ, ಯಾವುದೋ ಸಿನಿಮಾಗೆ ಹೋಗಿ ವಿಜುವಲ್ ಹಾಕ್ತೀವಿ, ಚಪ್ಪಾಳೆ ಹೊಡಿತೀವಿ, ಕೂಗಾಡ್ತೀವಿ. ಇದು ಟೈಮ್ ಆ್ಯಕ್ಚುಲಿ ಈ ಸಿನಿಮಾಗೆ ನಾವೆಲ್ಲರೂ ಸೇರಬೇಕು. ನೆಕ್ಸ್ಟ್ ಲೆವೆಲ್ಗಿದೆ ಎಮೋಷ್ನಲಿ. ಇಲ್ಲಿ ಕನೆಕ್ಟ್ ಆಗೋ ವಿಷಯ ಬಹುಶಃ ಅದು ಬೇರೆ ಲೆವೆಲ್ಗೆ ಇದೆ. ನನ್ನ ಮಾತಲ್ಲಿ ಹೇಳೋಕ್ಕಾಗಲ್ಲ, ನಾನು ತುಂಬ ಎಮೋಷ್ನಲ್ ಆಗಿದ್ದೀನಿ ಈ ಕ್ಷಣದಲ್ಲಿ. ಅಫ್ಕೋರ್ಸ್ ನಮ್ಮ ವೃತ್ತ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಸಿನಿಮಾ ನೋಡಿ ಮುಗಿಸ್ದೆ. ಇಡೀ ತಂಡದ ಜೊತೆಗೆ ತುಂಬ ಕ್ವಾಲಿಟಿ ಇರುವಂಥ ಎಲ್ಲ ಟೆಕ್ನಿಷಿಯನ್ಸ್ ಸೇರಿ ಈ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಪದಗಳಲ್ಲಿ ಹೇಳಿದ್ರು ಸಾಲದು ನನಗೆ. ಆ್ಯಕ್ಚುಲಿ ಅಷ್ಟು ಖುಷಿ ಆಗೋಯ್ತು ನನಗೆ. ಮನ್ಸಾರೆ ಒಂಥರ ಅಪ್ಪ ನಾನೇ ಕಮ್ ಬ್ಯಾಕ್ ಮಾಡ್ದಂಗೆ, ನಮ್ಮ ಸಿನಿಮಾಗಳೇ ವಾಪಸ್ ಬಂದಂಗೆ, ಮತ್ತೆ ಎಲ್ಲೋ ಒಂದ್ಸಲ ನಾವು ಲೂಸಿಯಾಗಿ ಹೋಗಿ ಬಂದಂಗೆ ವಾಪಸ್ಸು ಆ ಕ್ಷಣಗಳನ್ನೆಲ್ಲ ವಾಪಸ್ ತಂದ್ಕೊಟ್ಬಿಟ್ರು. ನಿಜವಾಗ್ಲೂ ಯಾವ ಒಂದು ಕ್ಷಣದ ತಪ್ಪುಗಳನ್ನು ಈ ಸಿನಿಮಾದಲ್ಲಿ ಹುಡ್ಕೋಕೆ ಸಾಧ್ಯನೇ ಇಲ್ಲ. ಅಷ್ಟು ಬ್ರಿಲಿಯಂಟಾಗಿ ಕನೆಕ್ಟ್ ಮಾಡಿದ್ದೀರಾ, ಅಷ್ಟು ಚೆನ್ನಾಗಿ ಸರ್ಕಲ್ನ ರೌಂಡ್ ಅಪ್ ಮಾಡಿದ್ದೀರಾ, ಕಂಪ್ಲೀಟ್ ಮಾಡಿದ್ದೀರಾ ಸರ್ಕಲ್ನ. ಒಳ್ಳೇದಾಗಲಿ ನಿಮಗೆಲ್ಲ. ಆ್ಯಂಡ್ ಈ ಸಿನಿಮಾ ಗೆಲ್ಲಿ, ನಿಮ್ಮ ಜೊತೆ ಸಿನಿಮಾ ಮಾಡೋಕ್ಕೆ ನನಗೊಂದು ಅವಕಾಶ ಕೊಡಿ. ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಇಷ್ಟು ಒಳ್ಳೆ ದಿನನ ಕ್ರಿಯೇಟ್ ಮಾಡಿಕೊಟ್ರಿ, ಒಳ್ಳೆ ಕ್ಷಣಗಳನ್ನ ಕ್ರಿಯೇಟ್ ಮಾಡಿಕೊಟ್ರಿ. ಈ 2 hour ಇಲ್ಲಿ ಕೂತ್ಕೊಳ್ಳೋಕ್ಕೆ ಕಾಲ ಕಳೆದಿದ್ದೇ ಒಂಥರ ವಾವ್ ಅನಿಸ್ತಿದೆ ನನಗೆ. ಎಷ್ಟು ಖುಷಿ ಆಗೋಯ್ತು ಅಂದರೆ ನನಗೆ ಇನ್ನೊಂದು ವಾರ ರಿಫ್ರೆಶ್ ಆದ ನಾನು ಮತ್ತೆ ನಾನೇನು ಕಲಿತಾ ಇರ್ತೀನಿ. ಇವತ್ತು ಇವರಿಂದ ಆ್ಯಕ್ಟಿಂಗ್ ಕಲಿಬೇಕು. ಬಿಕಾಸ್ ಇವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಆ ಕಲಿಯೋದಿರುತ್ತೆ ನಮಗೂ. ಇವರು ಡೈರೆಕ್ಟ್ರ್ ನೋಡಿದಾಗ ಇನ್ನೊಂದು 4 ಜನ ಡೈರೆಕ್ಟ್ರ್ ನೋಡಿ ಅಲ್ವಾ ಆ ಸಿನಿಮಾ ಫಸ್ಟ್ ಟೈಮ್ ಫಿಲ್ಮ್ ಮೇಕರು ಎಷ್ಟು ಡೀಟೇಲಿಂಗ್ ಆಗಿ ಒಂದೊಂದು ಶಾರ್ಟ್ನ ಕನ್ಸೀವ್ ಮಾಡಿಕೊಂಡು ಇಡೀ ಸಿನಿಮಾ ನಿಮ್ಗೆ ಅರ್ಥ ಆಗಲ್ಲ. ಇಡೀ ಸಿನಿಮಾ ಇವ್ರ ಮುಖದ ಮೇಲೆ ಇದೆ. ಇಡೀ ಸಿನಿಮಾ ಇವ್ರ ಮುಖದ ಮೇಲೆ ಇಟ್ಟು ಸಿನಿಮಾ ಶೂಟ್ ಮಾಡಿದ್ದಾರೆ. ಯಾವ ಕ್ಯಾರೆಕ್ಟರ್ಗಳು ಬರಲ್ಲ ಇಡೀ ಸಿನಿಮಾ, ಬಟ್ ಇಡೀ ಸಿನಿಮಾ ಎಂಗೇಜ್ ಮಾಡ್ತಾರೆ. ಎಂಗೇಜ್ ಮಾಡೋಕ್ಕೆ ನಮಗೆ 100 ಕೋಟಿ ಬೇಕು, 1000 ಕೋಟಿ ಬೇಕು, ಏನೇನೋ ಬೇಕು, ಅದು ಬೇಕು, ಇದು ಬೇಕು ಅನ್ನೋದ್ರ ಮಧ್ಯೆ ಏನೂ ಬೇಡ. ಕಂಟೆಂಟ್ ಇದ್ದರೆ ಸಾಕು, ಕಥೆ ಇದ್ದರೆ ಸಾಕು, ಆ್ಯಕ್ಟ್ರ್ಗಳಿದ್ರೆ ಸಾಕು, ಆ್ಯಂಡ್ ಒಬ್ಬ ಡೈರೆಕ್ಟರ್ ಇದ್ದರೆ ಸಾಕು ಅನ್ನೋದು ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾ ಓಡಲಿ, ಈ ಸಿನಿಮಾ ಗೆಲ್ಲಿ, ಕನ್ನಡಿಗರ ಮನದಲ್ಲಿ ಈ ಸಿನಿಮಾ ಮುಟ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.